ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದ್ರೆ iQOO Z6 Pro 5G ಅಂತ. ಸೊ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಅನ್ನ ಮಾಡೋಣ. ಸೊ ಮಿಸ್ ಮಾಡ್ಕೊಳ್ಳೋದನ್ನೇ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. iQOO Z6 Pro. ಸೊ ಬಾಕ್ಸ್ ಅನ್ನ ಓಪನ್ ಮಾಡಿದ್ದು ಒಳಗಡೆ ಸ್ಮಾರ್ಟ್ ಫೋನ್ ಅನ್ನ ನೋಡ್ಕೊಬಹುದು. ಸೊ ಈ ರೀತಿ ಒಂದು ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಸ್ಮಾರ್ಟ್ ಫೋನ್ ನೋಡಕ್ಕೆ ಚೆನ್ನಾಗಿದೆ. ಸೊ ಇದನ್ನ ಆನ್ ಮಾಡಿ ಸೈಡಿಗೆ ಇಟ್ಬಿಟ್ಟು ಇನ್ನು ಬಾಕ್ಸ್ ನಲ್ಲಿ ಬೇರೆ ಏನೆಲ್ಲ ಕಂಟೆಂಟ್ ಅನ್ನ ಕೊಡ್ತಿದ್ದಾರೆ ಅಂತ ನೋಡೋಣ. ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕೇಸ್ ಅನ್ನ ಕೊಟ್ಟಿದ್ದಾರೆ, ಮತ್ತೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಮತ್ತು ವಾರಂಟಿ ಕಾರ್ಡ್, ಮತ್ತೆ 66 ವಾಟ್ಸ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್, ಮತ್ತೆ ಟೈಪ್ ಸಿ ನ USB ಚಾರ್ಜಿಂಗ್ ಕೇಬಲ್, ಒಂದು ಸಿಮ್ ಎಜೆಕ್ಟಿಂಗ್ ಪಿನ್ ಅನ್ನ ಕೊಟ್ಟಿದ್ದಾರೆ. ಸೊ ಸ್ಮಾರ್ಟ್ ಫೋನ್ ಅನ್ನ ನೋಡಕ್ಕೆ ಈ ತರ ಒಂದು ಡಿಸೈನ್ ನಲ್ಲಿ ಕೊಡ್ತಿದ್ದಾರೆ. ಸೊ ನೀವು ಇಲ್ಲಿ ಬ್ಯಾಕ್ ಸೈಡ್ ನೋಡ್ಕೊಬಹುದು. ಸೊ ಇಲ್ಲೊಂದು ಪ್ಲಾಸ್ಟಿಕ್ ನ ಬಾಡಿ ಅಂತಾನೆ ಹೇಳ್ಬಹುದು. ಇಲ್ಲಿ ನೋಡೋದಾದ್ರೆ ನಮಗೆ ಒಂದು 64 ಮೆಗಾ ಪಿಕ್ಸೆಲ್ ನ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಅನ್ನ ಕೊಟ್ಟಿದ್ದಾರೆ. ಸೊ ಕ್ಯಾಮ್ರಾ ಎಲ್ಲ ನೋಡಕ್ಕೆ ಸೈಜ್ ದೊಡ್ಡದಾಗೆ ಕೊಟ್ಟಿದ್ದಾರೆ. ಮತ್ತೆ ಡ್ಯುಯಲ್ LED ಫ್ಲಾಶ್ ಅನ್ನ ನಾವು ನೋಡ್ಕೊಬಹುದು. ಬ್ಯಾಕ್ ಸೈಡ್ ನಲ್ಲಿ iQOO ನ ಬ್ರಾಂಡಿಂಗ್ ಅನ್ನ ನೋಡ್ಕೊಬಹುದು. ಇದು ನೆಕ್ಸ್ಟ್ ನೋಡೋದಾದ್ರೆ ಸೈಡ್ ನಲ್ಲಿ ವಾಲ್ಯೂಮ್ ರಾಕರ್ ಕೀಗಳನ್ನ ಕೊಟ್ಟಿದ್ದಾರೆ. ಸೊ ವಾಲ್ಯೂಮ್ ಜಾಸ್ತಿ ಕಡಿಮೆ ಮಾಡ್ಲಿಕ್ಕೆ ಮತ್ತೆ ಪವರ್ ಕೀ ಅನ್ನ ಕೊಟ್ಟಿದ್ದಾರೆ. ಇನ್ನು ಟಾಪ್ ನಲ್ಲಿ ಒಂದು ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್, ಮತ್ತೆ ಬಾಟಮ್ ನಲ್ಲಿ ಸ್ಪೀಕರ್, ಚಾರ್ಜಿಂಗ್ ಪೋರ್ಟ್, ಮೈಕ್ರೋಫೋನ್ ಮತ್ತು ಸಿಮ್ ಟ್ರೇ ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವು ಒಂದು ಡಮ್ಮಿ ಕಾರ್ಡ್ ಅನ್ನ ನೋಡ್ಕೊಬಹುದು. ಇದು ಡುವಲ್ ಸಿಮ್ ಸಪೋರ್ಟ್ ಆಗುವಂತ ಸಿಮ್ ಟ್ರೇ ಆಗಿದೆ. ನಾವು ಇದರಲ್ಲಿ ಎಕ್ಸ್ಟರ್ನಲ್ ಮೆಮರಿ ಕಾರ್ಡ್ ಅನ್ನ ಹಾಕೊಳ್ಳಕ್ಕಾಗಲ್ಲ. ಇನ್ ಸ್ಟೋರೇಜ್ ಇನ್ಬಿಲ್ಟ್ ಆಗಿ ಕೊಟ್ಟಿದ್ದಾರೆ, ಅಷ್ಟನ್ನ ನಾವು ಯೂಸ್ ಮಾಡ್ಕೊಬಹುದು. ಸೊ ಎರಡು ಸಿಮ್ ಕೂಡ 5G ಅನ್ನ ಸಪೋರ್ಟ್ ಮಾಡುತ್ತೆ. ಮತ್ತೆ ಡಿಸ್ಪ್ಲೇ ಅಂತ ನೋಡೋದಾದ್ರೆ ನಮಗೆ 6.44 ಇಂಚ್ ಫುಲ್ HD+ AMOLED ಡಿಸ್ಪ್ಲೇ ಅನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಅನ್ನ ಕೂಡ ನಾವು ನೋಡ್ಕೊಬಹುದು. ಸೊ ಫಿಂಗರ್ ಪ್ರಿಂಟ್ ಸೆನ್ಸರ್ ನ ಸ್ಪೀಡ್ ಅನ್ನ ನೋಡೋದಾದ್ರೆ ಸೊ ಫಾಸ್ಟ್ ಆಗಿ ಯೂಸ್ ಆಗ್ತಾ ಇದೆ. ಮತ್ತೆ ಈ ಒಂದು ಸ್ಮಾರ್ಟ್ ಫೋನ್ ಏನಿದೆ ಔಟ್ ಆಫ್ ದ ಬಾಕ್ಸ್ Android 12 ನ ಜೊತೆಗೆ ಬರ್ತಾ ಇದೆ. ಓಕೆ, 8GB RAM 128GB ಸ್ಟೋರೇಜ್ ನ ಜೊತೆಗೆ ಬರ್ತಾ ಇದೆ. ಪ್ಲಸ್ 4GB ಅಡಿಷನಲ್ ರ್ಯಾಮ್ ಅನ್ನ ಕೂಡ ಕೊಡ್ತಿದ್ದಾರೆ, ವರ್ಚುವಲ್ ರ್ಯಾಮ್ ಅಂತಾನೆ ಹೇಳಬಹುದು. ಇನ್ನು ಬೇರೆ ಸ್ಪೆಸಿಫಿಕೇಶನ್ಸ್ ಅಂತ ನೋಡೋದಾದ್ರೆ ಫ್ರಂಟ್ 16 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾನ ಕೊಡ್ತಿದ್ದಾರೆ. ಸೊ ಫೋಟೋ ಕ್ವಾಲಿಟಿ ಎಲ್ಲ ಡಿಸೆಂಟ್ ಆಗಿದೆ, ನೀವು ಸ್ಕ್ರೀನ್ ನಲ್ಲಿ ನೋಡ್ಕೊಬಹುದು. ಇನ್ನು ನೆಕ್ಸ್ಟ್ ಬ್ಯಾಕ್ ಸೈಡ್ ನಲ್ಲಿ ನೋಡೋದಾದ್ರೆ 64 ಮೆಗಾ ಪಿಕ್ಸೆಲ್ ನ ಒಂದು ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಅನ್ನ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಕ್ವಾಲಿಟಿ ಎಲ್ಲ ನೋಡ್ಕೊಬಹುದು. ಬ್ಯಾಕ್ ಸೈಡ್ ಕ್ಯಾಮ್ರಾದಲ್ಲಿ ತೆಗೆದಿರುವ ಫೋಟೋಸ್ಗಳು ಯಾವ ರೀತಿ ಬಂದಿದೆ ಅಂತ. ಸೊ ನನಗೆ ಓಕೆ ಡಿಸೆಂಟ್ ಫೋಟೋ ಅಂತಾನೆ ಹೇಳಬಹುದು. ಬಟ್ ಈ ಒಂದು ಪ್ರೈಸ್ ರೇಂಜ್ಗೆ ಇಷ್ಟ ಕ್ವಾಲಿಟಿನ ಅಂತಾನು ನನಗೆ ಯೋಚನೆ ಬರ್ತಾ ಇದೆ. ನೀವು ಸ್ಕ್ರೀನ್ ಅಲ್ಲಿ ನೋಡ್ಕೊಬಹುದು. ಇದು ವೈಡ್ ಆಂಗಲ್ ನಲ್ಲಿ ತೆಗೆದಿರುವ ಫೋಟೋ. ಇನ್ನು ನೆಕ್ಸ್ಟ್ ನಾರ್ಮಲ್ ಆಗಿ ತೆಗೆದಿರುವ ಫೋಟೋ, ಇನ್ನೊಂದು ಟೆಲಿಫೋಟೋ ಲೆನ್ಸ್ ಇದೆಯಲ್ಲ ಅದರಲ್ಲಿ ತೆಗೆದಿರೋ ಫೋಟೋ. ಸೊ ಈ ಎಲ್ಲ ಫೋಟೋಗಳ ಕ್ವಾಲಿಟಿಯನ್ನ ಕರೆಕ್ಟ್ ಆಗಿ ನೋಡ್ಲಿಕ್ಕೆ ನೀವು ವಿಡಿಯೋನ 1080 ಪಿಕ್ಸೆಲ್ ನಲ್ಲಿ ಇಟ್ಕೊಂಡು ವಿಡಿಯೋನ ನೋಡ್ಕೊಬಹುದು. ಇನ್ನು ನೆಕ್ಸ್ಟ್ ಈಗ ವಿಡಿಯೋ ಪ್ಲೇ ಮಾಡ್ತೀನಿ. ಫ್ರಂಟ್ ಕ್ಯಾಮ್ರಾದಲ್ಲಿ ವಿಡಿಯೋ ಮತ್ತು ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ನೋಡಿ. ಸ್ವಲ್ಪ ಸನ್ಲೈಟ್ ಜಾಸ್ತಿನೇ ಇದೆ. ಸೊ ಈ ತರ ಒಂದು ಕ್ವಾಲಿಟಿನ ನೀವು ನೋಡ್ಕೊಬಹುದು. ಆಡಿಯೋ ಕ್ವಾಲಿಟಿನು ಔಟ್ಡೋರ್ ನಲ್ಲಿ ಹೇಗೆ ಬರ್ತಿದೆ ಅಂತ ಕೇಳಿಸ್ಕೊಳ್ಳಿ. ಮತ್ತೆ ಬ್ಯಾಕ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುವ ವಿಡಿಯೋಗಳನ್ನ ಈಗ ಪ್ಲೇ ಮಾಡ್ತೀನಿ. ಸೊ ಕ್ವಾಲಿಟಿ ಹೇಗಿದೆ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಫ್ರಂಟ್ ಕ್ಯಾಮ್ರಾದಲ್ಲಿ ಅಷ್ಟೇನು ಸ್ಟೆಬಿಲೈಸೇಷನ್ ನನಗೆ ಸಿಗ್ಲಿಲ್ಲ, ಆದ್ರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಸ್ವಲ್ಪ ಸ್ಟೆಬಿಲೈಸೇಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಓಕೆ ಅಂತಾನೆ ಹೇಳಬಹುದು. ಇನ್ನು ಇದರಲ್ಲಿ ನಿಮಗೆ ಸ್ನ್ಯಾಪ್ ಡ್ರ್ಯಾಗನ್ ನ 778G ನ ಒಂದು 5G ಪ್ರೊಸೆಸರ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಈ ಸ್ಮಾರ್ಟ್ ಫೋನ್ ನ AnTuTu ಬೆಂಚ್ ಮಾರ್ಕ್ ಸ್ಕೋರ್ ಅನ್ನ ನೋಡೋದಾದ್ರೆ 5,50,000 ಸ್ವಲ್ಪ ಜಾಸ್ತಿನೇ ಬರ್ತಾ ಇದೆ. ನೀವು ಗೇಮಿಂಗ್ ಎಲ್ಲ ಆಡ್ತೀರಾ ಅಂದ್ರೆ ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ ಬೆಸ್ಟ್ ಆಗಿರುತ್ತೆ. ಯಾಕಂದ್ರೆ ಒಳ್ಳೆ ಒಂದು ಪ್ರೊಸೆಸರ್ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಸಿಗ್ತಾ ಇದೆ. ಅದ್ ಮಾತ್ರ ಅಲ್ಲದೆ VC ಕೂಲಿಂಗ್ ಟೆಕ್ನಾಲಜಿಯನ್ನ ಕೂಡ ಯೂಸ್ ಮಾಡ್ತಿದ್ದಾರೆ. ಸೊ ನಿಮ್ಮ ಒಂದು ಸ್ಮಾರ್ಟ್ ಫೋನ್ ಹೀಟ್ ಆಗೋದ್ರಿಂದ ಸ್ವಲ್ಪ ಕಡಿಮೆ ಮಾಡುತ್ತೆ. ಇನ್ನು ಸ್ಟೋರೇಜ್ ಅಂತ ನೋಡೋದಾದ್ರೆ ಎರಡು ಟೈಪ್ ಅಲ್ಲಿ ಬರುತ್ತೆ. ಒಂದು 6GB RAM 128GB ಸ್ಟೋರೇಜ್ ಅಂತ ಆಲ್ಮೋಸ್ಟ್ 24,000 ಆ ರೇಂಜ್ ಅಲ್ಲಿ ಬರುತ್ತೆ. ಮತ್ತೆ 8GB RAM 128GB ಸ್ಟೋರೇಜ್ ಇಂದು 24,999 ಆ ಒಂದು ಪ್ರೈಸ್ ರೇಂಜ್ ಅಲ್ಲಿ ಬರುತ್ತೆ. ಮತ್ತೆ ಡಿಸ್ಪ್ಲೇ ಅಂತ ನೋಡೋದಾದ್ರೆ ಇದರಲ್ಲಿ ನಮಗೆ 6.44 ಇಂಚ್ ನ ಫುಲ್ HD+ AMOLED ಡಿಸ್ಪ್ಲೇ ನ ಕೊಡ್ತಿದ್ದಾರೆ. ಸೊ ಡಿಸ್ಪ್ಲೇ ಕ್ವಾಲಿಟಿ ಎಲ್ಲ ಓಕೆ ಒಂದು ಮಟ್ಟಿಗೆ ಡಿಸೆಂಟ್ ಆಗಿದೆ. ಮತ್ತೆ ಇದರಲ್ಲಿ ನಮಗೆ 90 Hz ನ ಒಂದು ಡಿಸ್ಪ್ಲೇ ರಿಫ್ರೆಶ್ ರೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇದು ಆಲ್ಮೋಸ್ಟ್ ಕಡಿಮೆ ಆಯ್ತು ಅಂತಾನೆ ಹೇಳ್ತೀನಿ ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ. ಮತ್ತೆ ಇದರಲ್ಲಿ 120 Hz ನ ಒಂದು ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೂಡ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಡಿಸ್ಪ್ಲೇ ನಲ್ಲಿ 1300 nits ನ ಒಂದು ಬ್ರೈಟ್ನೆಸ್ ಅನ್ನ ಕೊಟ್ಟಿದ್ದಾರೆ. ಸೊ ನೀವೇನಾದ್ರೂ ಔಟ್ಸೈಡ್ ಬಿಸಿಲಲ್ಲಿ ಹೋಗ್ತಿದ್ದೀರಿ ಅಂದ್ರೆ ಸೊ ನಿಮ್ಮ ಫೋನ್ ಡಿಸ್ಪ್ಲೇ ಚೆನ್ನಾಗಿನೇ ಕಾಣಿಸುತ್ತೆ. ಇನ್ನು ನೆಕ್ಸ್ಟ್ ಬ್ಯಾಟರಿ ಅಂತ ನೋಡೋದಾದ್ರೆ ಇದರಲ್ಲಿ ನಮಗೆ 4700 mAh ನ ಒಂದು ಬ್ಯಾಟರಿಯನ್ನು ಕೊಟ್ಟಿದ್ದಾರೆ.
ಅದ್ರ ಜೊತೆಗೇನೆ ನಮಗೆ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನು ಕೂಡ ಕೊಡ್ತಿದ್ದಾರೆ. 66 ವಾಟ್ ನ ಫಾಸ್ಟ್ ಚಾರ್ಜಿಂಗ್. ನಮ್ಮ ಒಂದು ಫೋನ್ ಬರೀ 18 ನಿಮಿಷದಲ್ಲೇ ಚಾರ್ಜ್ ಆಗುತ್ತೆ. ಸೊ ಫೈನಲ್ ಆಗಿ ಈ ಒಂದು ಸ್ಮಾರ್ಟ್ ಫೋನ್ ನ ಬಗ್ಗೆ ನನ್ನ ಒಂದು ಅನಿಸಿಕೆ ಏನಪ್ಪಾ ಅಂತ ನೋಡೋದಾದ್ರೆ, ಕ್ಯಾಮ್ರಾ ದೊಡ್ಡ ಕಾಣಿಸಿದ್ರು ಕ್ವಾಲಿಟಿ ನನಗೆ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಇಲ್ಲ. ಈ ಒಂದು ಪ್ರೈಸ್ ರೇಂಜ್ಗೆ ಸ್ವಲ್ಪ ಕಡಿಮೆ ಆಯ್ತು ಅಂತ ಹೇಳ್ತೀನಿ. ಬಟ್ ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿದೆ, ಅದರಲ್ಲೇನು ಬೇರೆ ಮಾತಿಲ್ಲ. ಸೊ ಪ್ರಾಡಕ್ಟ್ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವಿನ್ನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನ್ನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.